ಸ್ಟ್ರೇಟ್ ಆಫ್ ಹೋರ್ಮುಜ್ನ ಬ್ಲೋಕೇಡ್ ಈಗ ಶುರುವಾಗಿದೆಯಂತೆ. ಯುಎಸ್ಎ ಕಡೆನಿಂದ ಇಲ್ಲಿ ತಲುಪ್ತಿರುವುದು ಒಂದು ಅಲ್ಲ, ಎರಡು ಅಲ್ಲ, ಒಟ್ಟು 15 ವಾರ್ಶಿಪ್ಸ್. ಇವುಗಳ ಮೇಲೆ ಡಿಪ್ಲಾಯ್ ಆಗಲಿರುವವು ಮಲ್ಟಿಪಲ್ F-25 ಫೈಟರ್ ಜೆಟ್ಸ್. ಇದರ ಜೊತೆಗೆ ಒಂದು ಯುಎಸ್ಎಸ್ ಟ್ರಿಪೋಲಿ ಕ್ಯಾರಿಯರ್ ಕೂಡ ಇರುತ್ತದೆ ಮತ್ತು ಹೆಲಿಕಾಪ್ಟರ್ಗಳ ಸಂಖ್ಯೆಯಲ್ಲೂ ಕೇಳಲೇಬೇಡ. ಇದಲ್ಲದೆ ಈಗಾಗಲೇ ಯೋಜನೆ ನಡೆಯುತ್ತಿದೆ ಆಯಿಲ್ ಪ್ರೈಸಸ್ ಅನ್ನು $150 ಪ್ರತಿ ಬ್ಯಾರೆಲ್ ವರೆಗೆ ಏರಿಸುವ ಬಗ್ಗೆ. ಈಗ ಯುಎಸ್ಎ ಹೇಳುತ್ತಿದೆ, ಇರಾನ್ ಇಸ್ ಟೆರರೈಸಿಂಗ್ ದ ವರ್ಲ್ಡ್. ಅವರ ಪ್ರಕಾರ ಇಡೀ ಜಗತ್ತಿನ ಮೇಲೆ ಇಕನಾಮಿಕ್ ಟೆರರಿಸಂ ನಡೆಸಲಾಗಿದೆ. ಆದರೆ ಯುಎಸ್ಎ ಮೇಲೆಯೇ ಇದೇ ಆರೋಪ ಬಂದಿದೆ. ಯುದ್ಧವನ್ನು ಮೊದಲು ನೀವು ಪ್ರಾರಂಭಿಸಿದ್ದೀರಿ, ಇಷ್ಟು ದೊಡ್ಡ ಮಟ್ಟದ ಡಿಪ್ಲಾಯ್ಮೆಂಟ್ ಕೂಡ ನೀವು ಮಾಡುತ್ತಿದ್ದೀರಿ, ಹಾಗಾದರೆ ಟೆರರಿಸ್ಟ್ ಮಾತ್ರ ಇರಾನ್ ಹೇಗೆ ಆಗುತ್ತದೆ? ಈ ಪ್ರಶ್ನೆಗೆ ಉತ್ತರ ನೀಡುತ್ತಾ ಯುಎಸ್ಎ ಹೇಳಿದ್ದು, ನಾವು ಯಾವುದೇ ಬೇರೆ ದೇಶಗಳ ವೆಸಲ್ಸ್ ಮೇಲೆ ದಾಳಿ ಮಾಡುವುದಿಲ್ಲ, ನಾವು ಟಾರ್ಗೆಟ್ ಮಾಡುವವು ಮಾತ್ರ ಇರಾನ್ ಜೊತೆ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡುತ್ತಿರುವ ಶಿಪ್ಸ್. ಈ ಸುದ್ದಿ ಚೈನಾಗೆ ತಲುಪಿದ ತಕ್ಷಣ ಅವರ ಡಿಫೆನ್ಸ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈಗ ಒಂದು ವಿಷಯ ಸ್ಪಷ್ಟ, ಈ ಪ್ರದೇಶದಲ್ಲಿ ಚಿಕ್ಕದಾದ ತಪ್ಪು ಕೂಡ ದೊಡ್ಡ ಮಟ್ಟದ ಎಸ್ಕಲೇಷನ್ಗೆ ಕಾರಣವಾಗಬಹುದು ಮತ್ತು ಇದು ನಡೆಯುವ ಸಾಧ್ಯತೆ ತುಂಬಾ ಜಾಸ್ತಿ. ಏಕೆಂದರೆ ಇರಾನ್ ಕೂಡ ಹೇಳುತ್ತಿದೆ, ದ ರೆಡ್ ಬೀಸ್ ಆಫ್ ಪರ್ಷಿಯನ್ ಗಲ್ಫ್ ಆರ್ ರೆಡಿ. ಇದು ಕೇವಲ ಟ್ರೈಲರ್ ಮಾತ್ರ, ಪಿಕ್ಚರ್ ಇನ್ನೂ ಬಾಕಿ ಇದೆ ಎಂದು ಇರಾನ್ ಹೇಳುತ್ತಿದೆ. ನೀವು ನಂಬಿ ಅಥವಾ ನಂಬದಿರಿ, ಆದರೆ ಜಗತ್ತಿನ ಕಣ್ಣಿನಲ್ಲಿ ಯುಎಸ್ಎ ಮತ್ತು ಇಸ್ರೇಲ್ ನಡುವಿನ ಸಂಪರ್ಕವು ಅವರಿಗೆ ಇನ್ನಷ್ಟು ನಷ್ಟ ಮಾಡುತ್ತಿದೆ. ಏಕೆಂದರೆ ನಿಮಗೆ ಗೊತ್ತಿಲ್ಲದೇ ಇರಬಹುದು, ಇಸ್ರೇಲ್ ಲೆಬನನ್ನಲ್ಲಿ ಭಾರೀ ಹಾನಿ ಮಾಡಿದೆ. ಲೆಬನನ್ ಅನ್ನು ಇಸ್ರೇಲ್ ಆಗಿ ರೂಪಿಸುವ ತಯಾರಿ ಈಗಾಗಲೇ ಶುರುವಾಗಿದೆ. ಅಲ್ಲಿ ಇಸ್ರೇಲಿ ಬುಲ್ಡೋಸರ್ಸ್ ಕೆಲಸ ಮಾಡುತ್ತಿರುವ ವರದಿಗಳು ಬರುತ್ತಿವೆ. ಇದು ಸಂಪೂರ್ಣ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರವಾಗಿಸುತ್ತಿದೆ. ಮಿಡಲ್ ಈಸ್ಟ್ನಲ್ಲಿ ಟೆನ್ಷನ್ ದಿನೇ ದಿನೇ ಹೆಚ್ಚುತ್ತಿದೆ. ಒಂದು ತಪ್ಪು ನಿರ್ಧಾರ ಅಥವಾ ಒಂದು ಚಿಕ್ಕ ಇನ್ಸಿಡೆಂಟ್ ಕೂಡ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳು ಮತ್ತು ವಾರಗಳು ತುಂಬಾ ಮುಖ್ಯ. ಜಗತ್ತಿನ ಎಲ್ಲಾ ದೇಶಗಳ ಕಣ್ಣುಗಳು ಈಗ ಈ ಪ್ರದೇಶದ ಮೇಲೆ ನೆಟ್ಟಿವೆ. ಮತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ, ಯಾವ ಹೊಸ ಅಪ್ಡೇಟ್ ಬಂದರೂ ಅದನ್ನು ನೀವು ಮೊದಲಿಗೆ ನಮ್ಮ ಚಾನೆಲ್ನಲ್ಲೇ ನೋಡ್ತೀರಿ.